ನಿಮಗೆ ತಡಿ ಒಂದು ನಿಮಿಷ. ಟೈಮ್ ಎಷ್ಟಾಗೈತೆ ನಾವು? ಟೈಮ್ ಒಂದು ನಿಮಿಷ ಇರು. ಟೈಮ್ ಎಷ್ಟಾಯ್ತು ಅಂತಂದ್ರೆ 12ಗೆ ಅಲ್ಲ 1ಕ್ಕೆ ಇನ್ನ 10 ನಿಮಿಷ ಟೈಮ್ ಐತೆ. 1 ಗಂಟೆಗೆ 10 ನಿಮಿಷ ಕಮ್ಮಿ ಐತಿ. ಎಕ್ಸ್ಟ್ರಾ 10 ನಿಮಿಷ ಕೊಡ್ತೀನಿ. 1 ಗಂಟೆ 10 ನಿಮಿಷನತ್ತಿಗೆ ದೀಪಿಕಾಗ 10 ಸಬ್ಸ್ಕ್ರೈಬರ್ಸು, ನಾಗವೇಣಿ 10 ಸಬ್ಸ್ಕ್ರೈಬರ್ಸು, 20 ಸಬ್ಸ್ಕ್ರೈಬರ್ಸ್. ಇಬ್ರಾಗ ಏನಾದ್ರು ಇಬ್ರು ಸೋತ್ರೆ ಇಬ್ರು ನನಗೆ ಇವತ್ತು ಏನಂತಂದ್ರೆ ಬಿಡು. ಅಲ್ಲಿ ಫೋನಾಗ ಮಾತಾಡ್ತಿದ್ದ ಡಿಸ್ಟರ್ಬೆನ್ಸ್ ಆಗ್ತದೆ ಬಾ ನನಗಿಲ್ಲಿ. ದೀಪಿಕಾಗೆ ಮತ್ತು ನಾಗವೇಣಿಗೆ ಫೈನಲಿ ಡೇರ್ ಕೊಟ್ಟೆ. ಏನಂತಂದ್ರೆ ಇವಾಗ 1 ಗಂಟೆಗೆ 10 ನಿಮಿಷ ಕಮ್ಮಿ ಐತಿ. 1 ಗಂಟೆಗೆ 10 ನಿಮಿಷ ಕಮ್ಮಿ ಐತಿ. 1 ಗಂಟೆ 10 ನಿಮಿಷ ಅಷ್ಟಿಗೆ ನೀನು 10 ಸಬ್ಸ್ಕ್ರೈಬರ್ಸ್, ನೀನು 10 ಯಾರು ಫಸ್ಟ್ 10 ಸಬ್ಸ್ಕ್ರೈಬರ್ ಮಾಡ್ಸ್ಕೊಂಡ್ ಬರ್ತೀರೋ ನೀವು ಇವಾಗ ನಿಮ್ಗೆ ಏನಂದ್ರೆ ಇನ್ನೊಂದು ಮಾಸ ಕೊಡಿಸ್ತೀನಿ. 1 ಗಂಟೆ 10 ನಿಮಿಷ 1 ಗಂಟೆ 10 ನಿಮಿಷ ಅನ್ನಷ್ಟಿಗೆ ಮಾಡ್ಬೇಕು. 1 ಗಂಟೆಗೆ 10 ನಿಮಿಷ ಕಮ್ಮಿ ಐತಿ. ನೋಡೋಣ ದೀಪಿಕಾ ಅವರು ಈ ಒಂದು ಚಾಲೆಂಜ್ ಅಲ್ಲಿ ಗೆಲ್ತಾರಾ ಅಥವಾ ಅಲ್ಲ ಹೋಗೋದೇನು ಹೋಗ್ತೀವಿ ಅಲ್ಲಿ ಕೇಳೋದು ಇಷ್ಟು ಕಷ್ಟ ಗೊತ್ತಾ? ಬೆಗ್ ಮಾಡ್ಬೇಕಲ್ಲ. ಹೆಚ್ಚು 20 ಮಾಡ್ಬಿಡ, ಇಷ್ಟು ಕಷ್ಟ ಗೊತ್ತಾ ಗೈಸ್? ದೀಪಿಕಾ ಫೈನಲಿ ಹೋಗಿ ಟ್ರೂತ್ ಆ್ಯಂಡ್ ಡೇರ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾಳ. ಅಲ್ಲಿ ಹೋಗಿ ಯಾರೋ ಬ್ರದರ್ಸ್ನ ಕೇಳ್ತಿದ್ದಾಳ. ನೋಡೋಣ ಏನು ಮಾಡ್ತಾಳೆ ಅಂತ. ಮೇಘಾ ಕುಷ್ಟಗಿ ಗೈಸ್ ಫೈನಲಿ ಡೇರ್ ತಗೊಂಡಾಳ. ನೋಡೋಣ ಏನು ಮಾಡ್ತಾಳೆ ಅಂತ. ಐ ಆಮ್ ನಾಟ್ ಯು ವಿಲ್ ಡು STAGI. You have remaining only 15 minutes. ನಾನು ಇನ್ನು ಬರೀ 1 ಕೊಡಿಸ್ತೀನಿ, 2 ಕೊಡಿಸ್ಬೇಕಾಗುತ್ತಾ? ಥಿಂಕ್ ಹೆಲ್ಪ್ ಮಾಡ್ತೀನಿ. ಫಸ್ಟ್ 2 ಕೊಡಿಸು ಅಂತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಗೈಸ್ ನಾಗವೇಣಿ ಏನು ಮಾಡ್ತಿದ್ದಾಳೆ ನೋಡೋಣ. ಇನ್ನು 15 ನಿಮಿಷ ಮಾತ್ರ ಟೈಮ್ ಇರೋದು ನಿಮಗೆ. ನಾನು 1 ಕೊಡಿಸ್ತೀನಿ, ಇಲ್ಲ ನೀವು 2 ಕೊಡಿಸ್ಬೇಕು. ಗೈಸ್ ದೀಪಿಕಾ ಎಷ್ಟು ಪರದಾಡ್ತಿದ್ದಾಳೆ ಅಂದರೆ ಒಂಥರ ಲೈಕ್ ಭಿಕ್ಷೆ ಬೇಡರ ಥರ ಬೆಗ್ಗಿಂಗ್ ನಿಂತ್ಬಿಟ್ಟ. ಅಮ್ಮ ಫೋನ್ ಕೊಡ್ರಮ್ಮ, ಅಮ್ಮ ಫೋನ್ ಕೊಡ್ರಮ್ಮ. ಗೈಸ್ ನಾಗವೇಣಿ ಫೈನಲಿ 2 ಮಾಡ್ಸಕ್ ಬಂದ್ರೆ ನಾಗವೇಣಿ ಇನ್ನು ಬೆಗ್ಗಿಂಗ್ ನಿಂತ್ಬಿಟ್ಟಾಳ. ಈಗ ಅಮ್ಮ ಸಬ್ಸ್ಕ್ರೈಬ್ ಮಾಡ್ರಮ್ಮ ಏನಾಗುತ್ತೆ ಒಂದೇ ಮಾಡ್ತಿದ್ದ ಅವಳಲ್ಲಿ. ಫೈನಲಿ ನಾಗವೇಣಿ ಅವರು ಚಾಲೆಂಜ್ ಸೋಲ್ಬಾರ್ದು ಅಂತೇಳಿ 2 ಮಾಡ್ತಿದ್ದಾಳ. ಬಟ್ ದೀಪಿಕಾ ಅವರು ನಾನು ಕೂಡ ಸೋಲ್ಬಾರ್ದು ಬಾ ಅಂತ ನನ್ನ ಕರ್ಕೊಂಡು ಹೋಗ್ತಿದ್ದಾಳ. ನೋಡೋಣ ಏನು ಮಾಡ್ತಾರೆ ಅಂತ. 2 ಮ್ಯಾಂಗೋ ಜ್ಯೂಸ್ ಕೊಡಿಸ್ಬೇಕಲ್ಲ ಅಂತ ಅಳು ಬಂದ್ಬಿಡತ್ತೆ. ಯಾರ್ಯಾರನ್ನ ಹೋಗಿ ಕೇಳ್ತಿದ್ದಾಳೆ. ಹೆಂಗಂತಂದ್ರೆ ಪಾಪ ಅನ್ಸುತ್ತೆ ನನಗೆ ನೋಡಿದ್ರೆ. ಗೈಸ್ ದೀಪಿಕನ್ ಕಷ್ಟ ನೋಡೋಕ್ಕಾಗವಲ್ದು, ಎಷ್ಟು ಬೆಗ್ ಮಾಡಕ್ಕಂತಾಳಂತಂದ್ರೆ. ದೀಪಿಕಾ ಅವರು ಫೈನಲಿ ಟ್ರೂತ್ ಆ್ಯಂಡ್ ಡೇರಲ್ಲಿ 2ನೇ ಹಂತದಲ್ಲಿದ್ದಾರೆ. ಇನ್ನು 12 ನಿಮಿಷ ಮಾತ್ರ. ಮತ್ತೆ 12 ನಿಮಿಷ ಅಷ್ಟೇ, ಥಿಂಕ್ ಮಾಡು. 12 ನಿಮಿಷ ಮಾತ್ರ ಕಲೆ ಬಿದ್ದು ಮಾಡ್ಸಕ್ಕಂತಾಳೆ ದೀಪಿಕಾ ಅವರು. ಲೋಡಲ್ಲಿ ನಾಗವೇಣಿ ಏನು ಮಾಡಿಲ್ಲ, ಸ್ಟಿಲ್ ಶೀಸ್ 2 ಕೊಡಿಸ್ಬೇಕಾಗುತ್ತಲ್ಲ ಅಂತ ಚಿಂತೆ ನಿನಗೆ. ದೀಪಿಕಾ ಅವರು ಎದಕ್ಕೆ 10 ಬಿಡು, ಕೊಡಿಸು ನನಗೆ 2. ಪಾಪ ದೀಪಿಕಾ ಎಷ್ಟು ಬೆಗ್ ಮಾಡಕ್ ಅಂತಾಳಂದ್ರೆ ನೋಡ್ಬೇಡಮ್ಮ, ಸಬ್ಸ್ಕ್ರೈಬ್ ಮಾಡ್ರಮ್ಮ ಹೇಳ್ಬೇಕು. ಹಂಗೆ ಭಿಕ್ಷೆ ಕೊಡ್ತಾರ ಗೈಸ್? ದೀಪಿಕಾ ಅವರು ಟ್ರೂತ್ ಆ್ಯಂಡ್ ಡೇರಲ್ಲಿ ಸೋಲ್ಲೇಬಾರ್ದಂತೇಳಿ ಫೈನಲಿ ಮಾಡ್ಸಕ್ ಕುಂತಾರ. ಇವಾಗ ಈಕಿ 3 ಮಾಡಿಸಿದ್ಲು, ನಾಗವೇಣಿನೂ 3 ಮಾಡಿಸಿದಾಳ. ಇನ್ನು 11 ನಿಮಿಷ ಮಾತ್ರ ಟೈಮ್ ಐತಿ. ಅವ್ರೇನಾದರೂ ಕೊಡಿಸಿಲ್ಲ ಅಂದರೆ ನನಗೆ 2 ಜ್ಯೂಸ್ ಕೊಡಿಸ್ಬೇಕು. ನಾನು ಬರೀ 1 ಜ್ಯೂಸ್ ಈಗ ಆಲ್ರೆಡಿ 1 ಕೊಡಿಸಿನ್ ಬಿಡು. ಬಟ್ ಇನ್ನೊಂದು ಕೊಡಿಸ್ಬೇಕಾಗತ್ತಾ? ಬಟ್ ಇವ್ರೇನಾದರೂ 5 ಮಿನಿಟ್ಸ್ ಅಂತ 2 ಗೈಸ್. ನಾಗವೇಣಿ ಅಲ್ಲಿ ಪಾಪ ಅಲ್ಲಿ ಹೋಗಿದ್ದಾಳೆ. ಐ ಥಿಂಕ್ ಇದರಲ್ಲಿ ನಾಗವೇಣಿನೇ ಗೆಲ್ಲೋದು ಅನಿಸುತ್ತೆ. ಯಾಕಂದರೆ ದೀಪಿಕಾ ಅವರು ಕೇವಲ 3 ಮಾಡ್ಸ್ಯಾರ. ಇನ್ನು 11 ನಿಮಿಷ ಮಾತ್ರ ಇರೋದು. ನಾಗವೇಣಿ ಅವರಂತರೂ ತಮ್ಮ ಒಂದು ಆಟದಲ್ಲಿ ಮುಂದಿದ್ದಾರೆ. ನಾಗವೇಣಿ ಐ ಥಿಂಕ್ ಈ ಒಂದು ಟ್ರೂತ್ ಆ್ಯಂಡ್ ಡೇರಲ್ಲಿ ನೀವೇ ಗೆಲ್ಲೋದು ಅನಿಸುತ್ತೆ. ಎಷ್ಟಾಯ್ತು ನಿಮ್ಮದು? 2 ಜ್ಯೂಸ್ ಕೊಡ್ಸೋದು ಬರುತ್ತಂತೇಳಿ ಕಲೆ ಬಿದ್ದು ಮಾಡಿಸ್ತಿದ್ದಾಳ. ಯೂಟ್ಯೂಬ್ ನಾಗವೇಣಿ ಅವರು ಆಟದಲ್ಲಿ ಮುಂದಿದ್ದಾರೆ. ಅದೇ ರೀತಿ ದೀಪಿಕಾ ಅವರು ಕೂಡ ಅಷ್ಟೇ ಮುಂದಿದ್ದಾರೆ. ದೀಪಿಕಾ ಅವರೇ ಯಾಕೆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀರಾ? ಮತಗಳಲ್ಲಿ ಹಿಂದಿದ್ದಾರೆ. ಕೇವಲ 2 ಮತಗಳಲ್ಲಿ ಹಿಂದಿದ್ದಾರೆ ದೀಪಿಕಾ ಅವರು. ದೀಪಿಕಾ 2 ಮತದ ಅಂತರಗಳಿಂದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
2 ಮತಗಳ ಹಂತದಿಂದ ಹಿಂದಿದ್ವಿ. 2 ಮತ ಅಂತರದಿಂದ ದೀಪಿಕಾ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ನಾಗವೇಣಿ ಅವ್ರದ್ದು ಇನ್ನೂ ಈಗ 3 ಆಯಿತು, ದೀಪಿಕಾ ಅವ್ರದ್ದು 2 ಆಯಿತು. 1 ಮತದಿಂದ ಆ್ಯಕ್ಚುಲಿ 1 ಮತದಿಂದ ಹಿಂದುಳಿದಿದ್ದಾರೆ ದೀಪಿಕಾ ಅವರು. ತಡಿ ಆಲ್ ಮಾಡಿಬಿಡು. ಥ್ಯಾಂಕ್ ಯು ಭವಾನಿ. ನಾಗವೇಣಿ ಅವರು ಫೈನಲಿ 3 ಮಾಡಿಸಿದ್ರು, ದೀಪಿಕಾ ಅವರು ಕೂಡ 2 ಮಾಡಿಸಿದ್ದಾರೆ. 2 ಅಲ್ಲ ದೀಪಿಕಾ ನೀನು 5 ಮಾಡಿಸ್ಬಂದಿನಿ. ಎಲ್ಲಿ ಸುಳ್ಳು ಹೇಳ್ಬೇಡ, ಅವ್ರಿಗೆ ತೋರಿಸ್ತೀನಿ ಸಬ್ಸ್ಕ್ರೈಬ್. ನೀನು 5 ನೀನೆಷ್ಟು? 4. ಅಯ್ಯೋ ನಾಗವೇಣಿ ಅವರು 1 ಮತದಿಂದ ಮತ್ತೆ ಹಿಂದುಳಿದು ಬಿಟ್ಟಿದ್ದಾರೆ. ನಾಗವೇಣಿ ಮತ್ತೆ ಹಿಂದುಳಿದಿ ನೀನು 1 ಮತಗಳಿಂದ ಹಿಂದೆ. ನೀನು ಇನ್ನು 5 ರಿಮೈನಿಂಗ್. ಇನ್ನು 8 ನಿಮಿಷ ಮಾತ್ರ ಇರೋದು. ಪಾಪ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಟೈಮ್, ಯಾಕಂದರೆ ಎಕ್ಸಾಮ್ಸ್ ಇದಾವಲ್ಲ. ಸೊ ಅವರು ಸ್ವಲ್ಪ ರೆಸ್ಪಾನ್ಸ್ ಮಾಡಬೇಕಲ್ಲ, ಸೊ ಹಂಗಾಗಿ ಮಾಡು ಕೇಳು. ಸೊ ಸಮಯದ ಸ್ವಲ್ಪ ಅಭಾವದಿಂದ ಇನ್ನೂ 10 ನಿಮಿಷ ಎಕ್ಸ್ಟ್ರಾ ಕೊಡು ಅಂತ ಕೇಳಕ್ಕಂತಾರೆ. ಏನು ಮಾಡೋಣ ಗೈಸ್, ಕೊಡೋಣ ಪಾಪ ಅನಿಸುತ್ತೆ. ನಾಗವೇಣಿಯವರು ಅಷ್ಟೇ ಬರೋದಿಂದ ಅಂತಾರೆ. ಅಲ್ಲ ಜಾಸ್ತಿ ಜನ ಇದರಲ್ಲಿ, ಬಟ್ ನಮಗೆ ಬಾಯ್ಸ್ ಹತ್ರ ಹೋಗಿ ಕೇಳೋಕ್ಕೊಂಥರ ಭಯ ಬರುತ್ತೆ, ಅದಕ್ಕೆ ಹೋಗ್ತಾ ಇಲ್ಲ. ಅಷ್ಟು ಹೋದರೆ ಆರಾಮ್ ನಿನ್ನ ಒಂದು ಏನಂತ ಕೇಳ್ತೀವಲ್ಲ, ಅದಕ್ಕೆ ಏನಂತಾರೆ, ನಿನ್ನ ಗೋಲ್ ರೀಚ್ ಆಗ್ತಿ, ಬಟ್ ಹೋಗಿ ಧೈರ್ಯ ಮಾಡಬೇಕು ಅಷ್ಟೇ. ಇನ್ನು 4 ದೀಪಿಕಾ, ಇಕ್ಕಿ ನಾಗವೇಣಿ ಇನ್ನು 6 ಆಯ್ತಾ ನಿಂದು? ಟೈಮೂ ಮುಗಿಯಕ್ಕೆ ಬಂತು. ಟೈಮ್ ಎಲ್ಲ ಮುಗಿಯಕ್ಕೆ ಬಂತು. ಟೈಮ್ ಮುಗಿಯಕ್ಕೆ ಬಂತು ದೀಪಿಕಾ. ಆಮೇಲೆ ಮಾಡಿದ್ರು ಕನ್ಸಿಡರ್ ಆಗಲ್ಲ. ಈ ಟೈಮು ಕೂಡ ಎನಫ್ ಆಯಿತು. ನಾಗವೇಣಿ ಅವರು ಟೈಮ್ ಮುಗಿದಿಂದ ಎಷ್ಟು 2 ಮಾಡಿಸಿದ್ರು ಪಾಪ. ಸಮಯ ಏನಂತಾರೆ ಅದಕ್ಕೆ, ಅವರ ಶ್ರಮಕ್ಕೆ ಒಂದು ಮೆಚ್ಚುಗೆ ಇರಲಿ. ಅವ್ರ ಶ್ರಮಕ್ಕೆ ಒಂದು ಸೋದ್ರು ಕೂಡ ನೆಟ್ ಬರ್ಲಿಲ್ಲ, ಆಮೇಲೆ ಮಾಡ್ತಂದ ನಾವು ಸರಿ ಅಂತ ಹೇಳಿ ಅದು ಮಾಡ್ತಾನೆ. ನೀನು ಮಾಡ್ಸೇನಂತೆ ಸಬ್ಸ್ಕ್ರೈಬ್ ಅಲ್ಲ. ನಮ್ಮ ದೀಪಿಕಾ ಅವರು ಫೈನಲಿ ಗೆದ್ಬಿಟ್ರು. ಸುದೀಪ್ ಸರ್ ಬಿಗ್ ಬಾಸಲ್ಲಿ ಹೆಂಗೆ ಕೈ ಎತ್ತಾರೋ ಹಂಗೆ ಎತ್ತಿದ್ದೆ ನಾನು ಕೂಡ. ಸೊ ಇವಾಗ ಪ್ಲ್ಯಾನ್ ಚೇಂಜ್ ಆಯ್ತಪ್ಪ. ಸೋತವ್ರಿಗೆ ಗೆದ್ದರಿ ಕೊಡಿಸ್ಬೇಕು. ನಾನು ಯಾಕೆ ಕೊಡಿಸ್ಬೇಕು? ನಿಜ, ಸೋತವ್ರಿಗೆ ಗೆದ್ದರಿ ಕೊಡಿಸ್ಬೇಕು. ರೊಕ್ಕಿಲ್ಲ. ಪುಕ್ಷಟೆ 20 ಸಬ್ಸ್ಕ್ರೈಬ್ ಮಾಡ್ತಿದ್ದೀವಿ. ಅಯ್ಯ ಪುಕ್ಷಟೆ ಅಲ್ಲ, ನೀವು ಟ್ರುತ್ ಹೇಳಕ್ ರೆಡಿ ಇಲ್ಲ ಅಂದಮೇಲೆ ಡೇರ್ ತಗೊಳ್ಳೇಬೇಕು. ನೋ ಏನು ಗೊತ್ತಾ, ಅನವಶ್ಯಕವಾಗಿ ಅದು ಇದು ಡೇರ್ ಕೊಡೋದಕ್ಕಿಂತ ಏನಾದರೂ ಮಾಡಿದ್ರು ಕೂಡ ಯೂಸ್ ಆಗಿರ್ಬೇಕು, ಅಂಥದ್ದು ಮಾಡ್ಬೇಕು. ಹೌದು ತಾನೆ? ಸೊ ಯೂಸ್ ಆಗಲಿ ಅಂತ ಮಾಡಿದ್ದೀನಿ ಗೈಸ್. ನೋಡ್ರಿ, ಈ ತರ ನಿಮ್ ಕೆಲಸ ಆಗೋ ತರ ಇದ್ರೆ ಅವ್ರು ಮಾತಾಡ್ಸು ಇವ್ರು ಮಾತಾಡ್ಸು ಅದಕ್ಕೆ ಬರುತ್ತೆ. ನೋಡಿ ಗೈಸ್, ನಿಮ್ಮ ಮೇಘನಾ ಅವರ ಗೈಸ್ ಅವ್ರೆ, ನೀವೆಲ್ಲ ನಾವು ಇವ್ರು ಯಾಕೆ ಈ ತರ ಟ್ರಿಪ್ ತಗೊಂಡಿದೀವಿ ಅಂದ್ರೆ ಒಳ್ಳೆಯವ್ರನ್ನ ಬೆಳೆಸ್ಬೇಕನ್ನೋ ಕಾರಣಕ್ಕೆ ನಾವು 20 ಪುಕ್ಸಟೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದ್ದಾಳೆ. ನಮ್ಮಿಂದ ಪುಕ್ಸಟೆನ ಏನಾದ್ರು ಕೊಡಿಸಿದ್ರೆ ಪುಕ್ಸಟೆ ಅನ್ನೋ ಪದ ಬರ್ರಿ. ಏನಾದ್ರು ಕೊಡ್ಸೇ ಇಲ್ಲ ಗೈಸ್. ನಿಮಗ ಮೇಘನಾ ಕೊಡ್ಸಿಲ್ಲ, ಆಗ್ಲೇ ಜ್ಯೂಸ್ ಕೊಡ್ಸಿಲ್ಲ. ಇವರು ನಾವು ಕೇಳಿದ್ದು, ನಾವು ಅಮೌಂಟ್ ಕೊಟ್ಟಿದ್ವಿ, ಇವ್ರು ನಾವು ಕೊಡ್ಸಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಸುಳ್ಳು, ನಿಜ ಹೇಳ್ರಲ್ಲ. ಸತ್ಯ ಹರಿಚಂದ್ ತುಂಡು ತಾನೆ. ಹೌದಾ? ನಾನು ಸತ್ಯ ಹರಿಶ್ಚಂದ್ರನ ತುಂಡುಲೆ. ನನಗೆ ನಿಜವಾಗ್ಲೂ ಇವರನ್ನು ನೋಡಿದರೆ ಕಾಮಿಡಿ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಹುಡುಗಾಗೆ ಆದ್ರೆ ಆಮೇಲೆ ಮಾಡ್ತೀನಿ ಅಕ್ಕ ನೆಟ್ ಇಲ್ಲ ಅಂತ ಹೇಳಿ ನಾಗವೇಣಿಗೆ ಟೋಪಿ ಹಾಕ್ಬಿಟ್ಟಿದ್ದಾನೆ. ಯಾವಾಗ್ಲೂ ನನ್ನ ಮೇಲೆ ಹಾಕಿದ್ರೆ ನಿಜ ಕೇಳ್ತಿದ್ರು. ನಾಗವೇಣಿ ಟೋಪಿ ಹಾಕ್ಬಿಟ್ಟಾರ. ನಾಗವೇಣಿ ಒಂದು ಇನ್ನೋಸೆನ್ಸ್ ಅನ್ನ ಯೂಸ್ ಮಾಡಿದ್ರೆ ಹೌದಾನೆ. ನಾಗವೇಣಿ ಅವರು ಪಾರ್ಟಿಗೆ ಮುಂಚೆಗೆ ನಾಗವೇಣಿ ಅವರು ಸೋತಿರುವ ಚಿಂತೆಯಿಂದ ಜ್ಯೂಸ್ ಕೊಡಿಸ್ಬೇಕಲ್ಲ ಅಂತ. ಜ್ಯೂಸ್ ಏನು ಬೇಡ, ನಾವು ಜ್ಯೂಸ್ ಆಲ್ರೆಡಿ ಕುಡ್ದೋಗಿವಿ. 5 ರೂಪಾಯಿಗೆ ಒಂದು ಏನನ್ನು ಕೊಡಿಸ್ಬಿಟ್ಟು ಸಾಕು. ನಿನ್ನ ಆದಾಯದ ಆರ್ಥಿಕ ಮುಗ್ಗಟ್ಟನ್ನು ನಾವು ಅರ್ಥ ಮಾಡ್ಕೊಂತೀವಿ. ಆರ್ಥಿಕ ಕುಸಿತ. ನಿಮ್ಗೆ ಏನೇನು ಬೇಕು ಎಲ್ಲ ಬೇಡ, ಹುಟ್ಟಿಸ್ಕೊಳ್ರಿ. ಸಂಬಂಧ ಇಲ್ಲ. ಆರ್ಥಿಕ ಮುಗ್ಗಟ್ಟು ಅರ್ಥ ಮಾಡ್ಕೊಂಡು ನನಗೆ ಒಳ್ಳೆ ವಿದ್ಯಾರ್ಥಿಗಳಿದ್ರೆ ನಿಜ ಗಡನ ಉದ್ಧಾರ ಆಗ್ಬಿಡುತ್ತೆ ನಮ್ಮ ಕಾಲೇಜು. ಹೆಂಗ್ ಮಾಡ್ತೀವಿ? ಹೌದು ತಾನೆ.
ಸಾಂಬ ಅದು ಗೊತ್ತಿಲ್ಲ. ಯೂಸ್ ಮೀ ಅಂತ ಹಾಕಿದ್ದಾರೆ ನೋಡಲ್ಲಿ, ಯೂಸ್ ಮಾಡ್ಬೋದಂದ ಅದನ್ನ ಅಂತ. ನಾಗವೇಣಿ ಟ್ರುತ್ ಆರ್ ಡೇರ್? ಟ್ರುತ್ ಅಂತ ಹೇಳ್ತೀಯಾ ಡೇರ್ ಅಂತ ಹೇಳ್ತೀಯಾ? ಟ್ರುತ್ತಾ? ಸತ್ಯವಾಗ್ಲಾ? ಓಕೆ, ನಾನು ಇಲ್ಲಿವರೆಗೆ ಎಷ್ಟು ಸಬ್ಸ್ಕ್ರೈಬ್ ಮಾಡಿಸಿದ್ಯಾ? ಮತ್ತೆ ಅದಕ್ಕೆ ನಾನು ನಿಮ್ಗೆ ಬೆಳಿಗ್ಗೆ ಲೆಕ್ಕ ಗೊತ್ತಿಲ್ಲ, ಒಟ್ಟ ಮಾಡಿಸಿದೆ. ಟ್ರುತ್ ಟ್ರುತ್ ಸರಿ ಆಗ್ಲಿಲ್ಲ, ಸೊ ನಿಂಗೆ ಆಪ್ಷನ್ ಡೇರೇ ಇವಾಗ. ಯಾಕಂದ್ರೆ ಇಷ್ಟೇ ಅಂತ ಇರ್ಬೇಕು, ನಿನ್ಗೆ ಗೊತ್ತಾಗಲ್ಲ ಅದು ಇಷ್ಟೇ ಅಂತ ಇರ್ಬೇಕು. ನಾಗವೇಣಿ ಇವಾಗ ನಿನಗೊಂದು ಡೇರ್ ಕೊಡ್ತನೋ, 10 ಸಬ್ಸ್ಕ್ರೈಬು ಎಷ್ಟು ಟೈಮ್. ನಾಗವೇಣಿ ನಿನ್ನ ಆರ್ಥಿಕ ಮುಗ್ಗಟ್ಟನ್ನ ನಾವು ಆರ್ಥಿಕ ಮುಗ್ಗಟ್ಟನ್ನ ನಾವು ಅರ್ಥ ಮಾಡ್ಕೊಂತೀವಿ. ಅದಕ್ಕೆ 15 ರೂಪಾಯಿ ಜ್ಯೂಸ್ ಬೇಡ, ಇಬ್ಬರಿಗೆ 5 ರೂಪಾಯಿ ಚಕ್ಲಿ ಕೊಡ್ತೀವಿ. ಸಾಲ ಕೊಡ್ತೀವಿ ನಾವು, ಸಾಲ ಕೊಡ್ತೀವಿ. ಒಂಥರ ನಾವು SBI ಬ್ಯಾಂಕ್ ಇದ್ದಂಗ. ಈ ಗಗನ ತಿಳಿಸು ಬಗೆಯ ಪ್ರೀತಿಯಲ್ಲಿ ಹೋಗಬೇಕು ಪಾಠಕ್ಕಾಗಿ ಅವರಲ್ಲಿ. ಈ ಗಗನ ಮಳೆಯ ಹರಿಸಿ ತಿಳಿಸಿ ಬಿಡುವಿ ಆಸೆಯ. ಸಾಂಗ್ ಬರಲ್ಲ ಏನಿಲ್ಲ, ಸುಮ್ಮನೆ ಟ್ರೈ ಮಾಡಮಂತ ಹೋದ್ರೆ ಹಿಂಗೆ ಆಗೋದು. ಇವಾಗ ನೆಕ್ಸ್ಟ್ ಜೂನಿಯರ್ಸ್ ಅವ್ರದ್ದು ಎಕ್ಸಾಮ್ಸ್ ಇರೋದ್ರಿಂದ ಎಲ್ಲರೂ ಹೋಗ್ತಾ ಇದ್ದಾರೆ. ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಚೆಂದ ಎಕ್ಸಾಮ್ ಬರೀರಿ. ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಡಲಿ. ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಂತ ಆಲ್ ದ ಬೆಸ್ಟ್ ಮಾಡೋಣ ಅಲ್ಲೇ ಅವ್ರಿಗೆ. ಇವಾಗ ಆಯಿತು, ಟೈಮ್ ಹಾಕಿ ಬಂತು. ಮೇಡಮ್ ಅವರು ನಮ್ಮದು ಕೇಳ ಇಲ್ಲಿ ಫೋನ್ ಬ್ಯಾಗ್ ಇಟ್ಟಾಗಿರ್ತಾರೆ, ತಗೊಂಡು ಸಬ್ಸ್ಕ್ರೈಬ್ ಮಾಡಿ ಮೇಡಮ್. ಬೇಡ ಗೈಸ್ ಅಂತದೆಲ್ಲ. ಅದು ಯಾವತ್ತಿದ್ರು ಪ್ರೀತಿ ಬರಬೇಕು, ನಾವು ತಗೊಳ್ಳೋದಲ್ಲ. ಆಯ್ತಾ? ಇವಾಗ ಯಾರಾದ್ರೂ ಎಕ್ಸಾಮ್ ಬರೀಕ್ ಹೋಗಿದ್ದಾರೆ? ನಮ್ದೂರ ಹಂಗಲ್ಲ, ನಾವಾದ್ಮೇಲೆ ಇವ್ರು ಅಷ್ಟೇ ಹೋಗ್ಬಿಟ್ಟಾರ. ಬೈಕ್ ಎಲ್ಲ ನಮ್ಮ ಬ್ರದರ್ಸ್ ಬಿಟ್ಟು ಸೊ ಚೆನ್ನಾಗಿದೆ ಬೈಕ್, ಒಂದಕ್ಕಿಂತ ಒಂದು ಸ್ಕೂಟಿ ಬೈಕ್. ಇದು ಯಾವುದೇ ಎಷ್ಟು ಚೆನ್ನಾಗಿತ್ತಲ್ಲ. 10 ರೂಪಾಯಿಗೆ ಒಂದು ಮಾರಿಬಿಡಮ್ಮ ನಾಗವೇಣಿ. ನಮ್ಗೆ ಎಷ್ಟು ಬೇಕು ಇವಾಗ ಊಟ ಮಾಡಕ್ಕೆ? 30 ರೂಪಾಯಿ ಬೇಕು. 10 ರೂಪಾಯಿಗೊಂದು ಮಾರಿಬಿಡಮ್ಮ. ಇದು ಬಾರಿ ನೋಡು, ಇದು ಕೇವಲ ಇದು 100 ರೂಪಾಯಿ ಗೈಸ್. ಇದು 100 ರೂಪಾಯಿ. ಇದು ಇದೊಂದು 100 ರೂಪಾಯಿ. 1-2 ತಿಂಗಳಿಗೆ ಖರ್ಚಿಗೆ ಆದ್ರೆ ಸಾಕು. ನಾವೇನು ಜಾಸ್ತಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ ಗೈಸ್. ಇದು ಯಾರಿಗೆ ಬೇಕು ನೋಡಿ ಬುಕ್ ಮಾಡ್ಬೋದು. ಸರಳದೇವಿ ಕಾಲೇಜಿಗೆ ಬಂದು ನಿಮ್ಮ ಒಂದು ನೋಂದಣಿ ಸಂಖ್ಯೆಯನ್ನು ನೋಂದಣಿ ಮಾಡಿಸಿ ನಾವೇ ಕೊಡೋದು. ಅಂದರೆ ಎಕ್ಸಾಮ್ಸ್ ಇದು ಟೈಮಿಂಗ್ ಯಾವಾಗ ಅಂದರೆ, ಎಕ್ಸಾಮ್ಸ್ ಇವಾಗ ಇದಾವಲ್ಲ 5 ಗಂಟೆ ಒಳಗಡೆ ಬಂದರೆ ಮಾತ್ರ ನಾವು ಸೇಲ್ ಮಾಡ್ತೀವಿ. ಯಾಕಂದರೆ ನಿಜವಾದ ಓನರ್ ಬಂದುಬಿಡ್ತಾರೆ, ಅಷ್ಟೊತ್ತಿಗೆ ನಾವೇ ಸೇಲ್ ಮಾಡಿಬಿಡ್ಬೇಕಂತ ಮಾಡೀವಿ. ಯಾಕಂದರೆ ಎಕ್ಸಾಮ್ಸಿಗೆ ಹೋಗ್ಬಿಟ್ಟಾರ, ಅವ್ರು ಬರೋವರೆಗೂ ಇದೆಲ್ಲ ಬೈಕ್ಗಳ ಜವಾಬ್ದಾರಿ ನಮ್ಮದೇ ಆಗಿರುತ್ತಾ. ಸೊ ಇದನ್ನು ನಾವು ಬರೋಷ್ಟಿಗೆ ಸೇಲ್ ಮಾಡಿ ನಮ್ಮ ಖರ್ಚಿಗೆ ಒಂದು ಸ್ವಲ್ಪ ರೊಕ್ಕ ಮಾಡ್ಕೊಂಡ್ರೆ ಆಯಿತು ಅಂತ. ಇದು ಕೇವಲ 5 ರೂಪಾಯಿ. ಇದು ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗೈತೆ ಗಾಯ್ಸ್. ಇದನ್ನ ಹೆಂಗೆ ಅಷ್ಟು ಕಡಿಮೆ ರೇಟಿಗೆ ಕೊಡೋದು? ಇದು ಒಂದು 500 ರೂಪಾಯಿ. ಒಂದು 500 ರೂಪಾಯಿ ಕೊಡ್ತೀವಿ ಗಾಯ್ಸ್. ಇಷ್ಟು ಬೈಕ್ ಇದ್ದಾವೆ. ಯಾರ್ಯಾರಿಗೆ ಬೇಕು 5 ಗಂಟೆ ಒಳಗಡೆ ನೋಂದಣಿ ಸಂಖ್ಯೆಯನ್ನು ಮಾಡಿಸ್ಕೋಬೇಕು. ಯಾಕಂದರೆ ಎಕ್ಸಾಮ್ ಬರೆಯೋಕೆ ಹೋಗೋರು ಬರ್ತಾರೆ. ಹಾಂ